ಹಾಯ್ ಹಲೋ ನಮಸ್ಕಾರ. ನಾನು ನಿಮ್ಮ ರುದ್ರನ ಗೌಡ. ನಾನು ಇಂದು ನಿಮಗೆ ತಿಳಿಸುವಂಥ ವಿಚಾರ, ತೋಟಗಾರಿಕೆಯಲ್ಲಿ ಹನಿ ನೀರಾವರಿಯನ್ನು ಯಾವ ರೀತಿ ನಾವು ಸ್ಪ್ರಿಂಕ್ಲರ್ ಮೂಲಕ ಮಾಡಿದ್ದೀವಿ ಅನ್ನೋದನ್ನು ತೋರಿಸ್ತೀವಿ. ಇದರಿಂದ ನೀರು ತುಂಬ ಉಳಿತಾಯ ಹಾಗೂ ತೋಟಕ್ಕೆ ಅತ್ಯಂತ ಬೇಗವಾಗಿ ನೀರು ಸರಬರಾಜಾಗುತ್ತದೆ. ಯಾವ ರೀತಿ ಅನ್ನೋದನ್ನು ನಾನೀಗ ವಾಲ್ಗಳನ್ನು ಮಾಡೋದ್ರ ಮೂಲಕ ತೋರಿಸ್ಕೊಡ್ತಾ ಹೋಗ್ತೀನಿ. ಇದು ಒಂದು ಜೆಟ್ಗಳ ಮೂಲಕ ನಾವು ನಮ್ಮ ತೋಟಕ್ಕೆ ನೀರಾವರಿ ಪದ್ಧತಿಯನ್ನು ಅಳವಡಿಸ್ಕೊಂಡಿದ್ದೀನಿ. ಈಗ ನಿಮಗೆ ಆನ್ ಮಾಡ್ತೀನಿ, ನೀರು ಯಾವ ರೀತಿ ಬರುತ್ತೆ ಎಲ್ಲ ಜೆಟ್ಗಳನ್ನ ಆನ್ ಮಾಡ್ಕೊತ ಹೋಗ್ತೀನಿ. ಈ ರೀತಿಯಾಗಿ ಒಂದೊಂದೇ ವಾಲ್ಗಳನ್ನು ನಾನು ಆನ್ ಮಾಡ್ಕೊತ ಹೋಗ್ತೀನಿ. ಈ ಹನಿ ನೀರಾವರಿ ಮಾಡೋದ್ರಿಂದ ನೀರಿನ ಮಿತ ಬಳಕೆಯೂ ಆಗುತ್ತೆ, ಹಾಗೆ ಅಡಿಕೆ ಗಿಡಕ್ಕೆ ಆಗುವಂಥ ತೇವಾಂಶ ಆಗಿರ್ಬೋದು, ಶೀತ ಆಗಿರ್ಬೋದು ಕಡಿಮೆ ಆಗುತ್ತೆ. ಒಂದು ಸರಿ ಏಕಕಾಲಕ್ಕೆ 38 ಜೆಟ್ಗಳು ಹೊಡೆಯುತ್ತೆ. ಒಂದೊಂದು ಲೈನಿಗೆ 6 ಜೆಟ್ಗಳನ್ನು ಕೂರಿಸಿರ್ತೀವಿ. ನೋಡಿ, ತೋಟಕ್ಕೆ ನಾವು ಸ್ಪ್ರಿಂಕ್ಲರ್ ಮಾಡಿಸಿದ ಮೇಲೆ ತೋಟ ಹಚ್ಚ ಹಸಿರಿನಿಂದ ಕೂಡಿದೆ. ಅದರಲ್ಲೂ ಈಗ ಬೇಸಿಗೆ ಆಗಿರೋದ್ರಿಂದ, ನೀರು ಅತ್ಯಂತ ಕಡಿಮೆ ಆಗಿರೋದ್ರಿಂದ ನಮಗೆ ಈ ಜೆಟ್ ತುಂಬ ಅನುಕೂಲ.